ಸ್ನೇಹಿತರೆ ನಮಸ್ಕಾರ. ಆಸರೆ ಅಕಾಡೆಮಿಗೆ ಸ್ವಾಗತ. ಎನ್ಇಟಿ, ಕೆಸೆಟ್, ಜಿಪಿಎಸ್ಟಿಆರ್, ಎಚ್ಎಸ್ಟಿಆರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಆಸರೆ ಅಕಾಡೆಮಿಯು ಕನ್ನಡ ಸಾಹಿತ್ಯ ತರಗತಿಗಳನ್ನು ಶುರು ಮಾಡಿದೆ. ಆ ಭಾಗವಾಗಿ ನಿನ್ನೆ ಶಾಸನ ಅಧ್ಯಯನಗಳ ಇತಿಹಾಸದ ಬಗ್ಗೆ ನೋಡಿದ್ವಿ. ಇಂದು ಭಾಗ 2 ವಿಡಿಯೋದಲ್ಲಿ ಶಾಸನಗಳ ಪ್ರಕಾರಗಳು ಹಾಗೂ ಅಳ್ಮಿಡಿ ಶಾಸನದ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಜೊತೆಗೆ 2026 ಜೂನ್ನಲ್ಲಿ ನಡೆದಂತಹ ಎನ್ಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಶಾಸನಗಳನ್ನ ವಿಶ್ಲೇಷಣೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ. ಶಾಸನ ಎಂದರೆ ಕಲ್ಲು, ತಾಮ್ರಪಟ ಅಥವಾ ಲೋಹಗಳ ಮೇಲಿನ ಶಾಶ್ವತ ಬರಹ ಅಥವಾ ರಾಜಾಜ್ಞೆಯನ್ನು ಶಾಸನ ಎಂದು ಕರೆಯುತ್ತಾರೆ. ಸೊ ಶಾಸನಗಳ ಸಾಮಗ್ರಿಗಳು ಯಾವುದ್ಯಾವುದಪ್ಪ ಅಂದ್ರೆ ಲೋಹ, ಶಿಲೆ ಮತ್ತು ಮಣ್ಣು. ಈ ಶಾಸನಗಳನ್ನು ಬಂಡೆಗಳು, ಶಿಲಾ ಮತ್ತು ಮರದ ಸ್ತಂಭ, ಬಂಗಾರ, ಬೆಳ್ಳಿ, ತಾಮ್ರ ಮತ್ತು ಕಂಚಿನ ತಗಡುಗಳು, ಇಟ್ಟಿಗೆ, ಶಂಖ, ಮಣ್ಣಿನ ಫಲಕ, ಪಾತ್ರೆ, ಮೃದುವಾದ ಕಲ್ಲು ಮೊದಲಾದ ವಸ್ತುಗಳ ಮೇಲೆ ಕೆತ್ತುತ್ತಿದ್ರು. ಈ ಶಾಸನಗಳನ್ನು ಅವುಗಳನ್ನು ಬರೆಯಲು ಉಪಯೋಗಿಸುವಂತಹ ವಸ್ತುವಿನೊಡನೆ ಸಂಬಂಧಿಸಿ ಶಿಲಾಶಾಸನ, ಬಂಡೆಗಲ್ಲು ಶಾಸನ, ತಾಮ್ರ ಶಾಸನ ಇತ್ಯಾದಿಯಾಗಿ ನಾವು ಕರೆಯುತ್ತಿದ್ದೇವೆ. ಸಾಮಾನ್ಯವಾಗಿ ಶಿಲಾಶಾಸನಗಳು ಮತ್ತು ತಾಮ್ರ ಶಾಸನಗಳು ಎಂಬ ಸ್ಥೂಲವಾದ 2 ವಿಭಾಗಗಳನ್ನು ಮಾಡಿಕೊಡಲಾಗಿದೆ. ಶಿಲೆಗಳ ಮೇಲೆ ಮತ್ತು ತಾಮ್ರದ ಮೇಲೆ ಸಿಗುವ ಅಸಂಖ್ಯಾತ ಶಾಸನಗಳು ಇದಕ್ಕೆ ಕಾರಣವಿರಬಹುದು ಅಂತ ಹೇಳ್ಬೋದು. ಶಾಸನಗಳ ಪ್ರಕಾರಗಳನ್ನು ನೋಡೋದಾದ್ರೆ ಹಲವು ಪ್ರಕಾರಗಳಿವೆ. ಅದರಲ್ಲಿ ದಾನ ಶಾಸನ ನೋಡಿ, ಭೂಮಿ, ಹಣ ಅಥವಾ ವಸ್ತುಗಳನ್ನು ದಾನ ಮಾಡುವ ವಿವರಗಳನ್ನು ನೀಡುವಂತಹ ಶಾಸನವನ್ನ ದಾನ ಶಾಸನ ಅಂತ ಕರಿತೀವಿ. ಉದಾಹರಣೆಗೆ ಅಳ್ಮಿಡಿ ಶಾಸನ ಕೂಡ ಒಂದು ದಾನ ಶಾಸನವಾಗಿದೆ. ನಂತರ ಪ್ರಶಸ್ತಿ ಶಾಸನ ನೋಡಿ, ರಾಜವಂಶ ಅಥವಾ ಅವರ ಗೆಲುವು, ಸಾಧನೆಗಳ ವಿವರಣೆಯನ್ನು ನೀಡ್ತಕ್ಕಂಥದ್ದನ್ನು ನಾವು ಪ್ರಶಸ್ತಿ ಶಾಸನ ಅಂತ ಕರಿತೀವಿ. ವೀರಗಲ್ಲುಗಳು ಅಂದ್ರೆ ಯುದ್ಧದಲ್ಲಿ ಹೋರಾಡಿ ಮೃತರಾದಂತಹ ವೀರರ ನೆನಪಿಗಾಗಿ ಹಾಕಿಸುವಂತಹ ಕಲ್ಲುಗಳನ್ನು ನಾವು ವೀರಗಲ್ಲುಗಳು ಅಂತೀವಿ. ಮಾಸ್ತಿ ಕಲ್ಲು ಅಥವಾ ಮಹಾ ಸತಿ ಶಾಸನ ಅಂತಂದ್ರೆ ಸತಿ ಹೋದ ಹೆಣ್ಣಿನ ನೆನಪಿಗೆ ನಿರ್ಮಿಸುವ ಸ್ಮಾರಕವಾಗಿದೆ. ಇನ್ನು ನಿಷೇಧಿಗಲ್ಲು ಅನ್ನೋದಾದ್ರೆ ಜೈನ ಮುನಿಗಳು ಅಥವಾ ವ್ಯಕ್ತಿಗಳ ಸಲ್ಲೇಖನ ವ್ರತದಿಂದ ಮರಣ ಹೊಂದಿದಾಗ ಬರೆಸುವ ಶಾಸನವನ್ನ ನಾವು ನಿಷೇಧಗಲ್ಲು ಶಾಸನ ಅಂತ ಕರಿತೀವಿ. ಯೂಪ ಶಾಸನ ಅಂತಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಿದ ನೆನಪಿಗಾಗಿ ಸ್ಥಾಪಿಸುವಂತಹ ಶಾಸನವನ್ನ ಯೂಪ ಶಾಸನ ಅಂತ ಕರಿತೀವಿ. ಶಾಸನ ಅಂತಂದ್ರೆ ಕೃತಕ ಶಾಸನ ಅಥವಾ ನಕಲು ಶಾಸನ ಎಂದರ್ಥ. ವಿಶೇಷವಾದ ಗೌರವವನ್ನು, ಆಸ್ತಿಯನ್ನು ಸಾಧಿಸುವುದರ ಸಲುವಾಗಿ ಕೃತಕ ತಾಮ್ರಪಟಗಳನ್ನು ಸೃಷ್ಟಿಸಿ ಅವುಗಳನ್ನು ಅಧಿಕೃತ ದಾಖಲೆ ಎಂದು ರಾಜರ ಮುಂದೆ ಅಥವಾ ಊರಿನ ಹಿರಿಯರ ಮುಂದೆ ಹಾಜರುಪಡಿಸುವ ಅನವಶ್ಯಕ ಸವಲತ್ತುಗಳನ್ನು ಪಡೆದುಕೊಳ್ಳುವಂತಹ ಒಂದು ಶಾಸನವನ್ನ ಕೂಟ ಶಾಸನ ಅಂತ ಕರೀತಾರೆ ಸ್ನೇಹಿತರೆ. ಇದಿಷ್ಟು ಕೂಡ ಶಾಸನಗಳ ಮುಖ್ಯ ಪ್ರಕಾರಗಳಾಗ್ತವೆ. ಇದರಲ್ಲಿ ಪ್ರಶ್ನೆಗಳು ಕೇಳಬಹುದು. ದಾನ ಶಾಸನ, ಪ್ರಶಸ್ತಿ ಶಾಸನ, ವೀರಗಲ್ಲು ಶಾಸನದ ಬಗ್ಗೆನೂ ತುಂಬಾ ಪ್ರಶ್ನೆಗಳು ಬಂದಿವೆ. ಅಳ್ಮಿಡಿ ಶಾಸನವನ್ನು ನೋಡೋದಾದ್ರೆ ಸ್ನೇಹಿತರೆ, ಅಳ್ಮಿಡಿ ಶಾಸನವು ಕನ್ನಡ ಭಾಷೆಯಲ್ಲಿ ಸಿಕ್ಕಿರುವಂತಹ ಅತ್ಯಂತ ಹಳೆಯ ಶಾಸನವಾಗಿದೆ. ಇದರ ಕಾಲ ಕ್ರಿಸ್ತಶಕ ಸುಮಾರು 450. ಈ ಶಾಸನವು ಕದಂಬ ವಂಶದ ಕಾಕುತ್ಸವರ್ಮನ ಕಾಲದ್ದು. ಈ ಶಾಸನ ಪ್ರಕಟವಾಗಿದ್ದು 1936ರಲ್ಲಿ ಪ್ರಸಿದ್ಧ ಇತಿಹಾಸ ತಜ್ಞರಾದಂತಹ MH ಕೃಷ್ಣರವರು ಈ ಶಾಸನದ ಪಠ್ಯ ಮತ್ತು ವಿವರವನ್ನು ವಿಶ್ಲೇಷಿಸಿ ಪ್ರಕಟಿಸ್ತಾರೆ ಸ್ನೇಹಿತರೆ. ಸೊ ನೋಡಿ, ಪ್ರಶ್ನೆಗಳು ಹೆಂಗಾಗ್ತವೆ ಅಂತಂದ್ರೆ ಅಳ್ಮಿಡಿ ಶಾಸನವನ್ನ ಮೊದಲ ಬಾರಿಗೆ ಪ್ರಕಟಿಸಿದವರು ಯಾರು ಅನ್ನೋ ಪ್ರಶ್ನೆಗಳು ಕೂಡ ಬಂದಿದೆ. MH ಕೃಷ್ಣ ಅವರು ಮೊದಲ ಬಾರಿಗೆ ಪ್ರಕಟಿಸ್ತಕ್ಕಂಥದ್ದು. ಇನ್ನು ಈ ಶಾಸನವು ಹಾಸನ ಜಿಲ್ಲೆಯ ಬೇಲೂರಿನ ಸಮೀಪದಲ್ಲಿರುವ ಅಳ್ಮಿಡಿ ಎಂಬ ಹಳ್ಳಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈ ಶಾಸನದಲ್ಲಿ 16 ಸಾಲುಗಳಿವೆ. ಇದು ಕೂಡ ಪ್ರಶ್ನೆ ಆಗಿದೆ. ಅಳ್ಮಿಡಿ ಶಾಸನದಲ್ಲಿ ಎಷ್ಟು ಸಾಲುಗಳಿವೆ ಅಂತಂದ್ರೆ 16 ಸಾಲುಗಳಿರ್ತಕ್ಕಂಥದ್ದು. ಮೊದಲ ಸಾಲನ್ನು ಶಿಲೆಯ ಮೇಲುಭಾಗದಲ್ಲಿ ಕುದುರೆ ಲಾಲದ ಆಕೃತಿಯಲ್ಲಿ ಕೆತ್ತಲಾಗಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ. ನಂತರ 14 ಸಾಲುಗಳನ್ನು
ಶಾಸನದ ಫಲಕದ ಮೇಲೆ, ಅಂದ್ರೆ ಈ ಶಾಸನದ ಫಲಕ ಏನಿದೆಯೋ ಇದ್ರ ಮೇಲೆ ಕೆತ್ತಲಾಗಿರ್ತಕ್ಕಂಥದ್ದು. ಕೊನೆಯ ಸಾಲನ್ನು ನೋಡಿ ಕೆಳಗಿನಿಂದ ಮೇಲಕ್ಕೆ ಕೆತ್ತಲಾಗಿದೆ. ಸೊ ಇದಿಷ್ಟು ಹಲ್ಮಿಡಿ ಶಾಸನದ ಒಂದು ಸಣ್ಣ ವಿವರವಾಗಿದೆ. ಮತ್ತೆ ಹಲ್ಮಿಡಿ ಶಾಸನದ ವಿಷಯವನ್ನು ನೋಡೋದಾದ್ರೆ ಸ್ನೇಹಿತರೆ, ಪಟಾರಿ ಎನ್ನುವವರ ಮಗನಾದ ವಿಜಯ ಅರಸನಿಗೆ ಹಲ್ಮಿಡಿ ಮತ್ತು ಮೂಡುವಳ್ಳಿ ಎಂಬ ಹಳ್ಳಿಗಳನ್ನು ದಾನವಾಗಿ ಕೊಟ್ಟಂತಹ ಸಂಗತಿಯನ್ನು ಈ ಶಾಸನ ದಾಖಲು ಮಾಡತಕ್ಕಂಥದ್ದು. ಸೊ ಅದರಿಂದನೇ ಈ ಶಾಸನವನ್ನ ನಾವು ದಾನ ಶಾಸನ ಅಂತ ಕರಿತೀವಿ. ಈ ದಾನವನ್ನು ಬಾಣ ಮತ್ತು ಸೇಂದ್ರಿಕ ಎಂಬ ಪ್ರದೇಶಗಳ ವೀರರ ಸಮ್ಮುಖದಲ್ಲಿ ನೀಡಲಾಗುತ್ತೆ. ಕದಂಬರಿಗೂ ಕೇಕೆಯ ಪಲ್ಲವರಿಗೆ ನಡೆದಂತಹ ಯುದ್ಧದಲ್ಲಿ ವಿಜಯ ಅರಸನು ತೋರಿಸಿದ ಪರಾಕ್ರಮಕ್ಕೆ ಪ್ರತಿಫಲವಾಗಿ ಈ ದಾನವನ್ನು ಕೊಟ್ಟಿರತಕ್ಕಂಥದ್ದು. ಸೊ ಇದರಲ್ಲಿ ಇನ್ನೂ ಒಂದು ವಿಶೇಷ ಇದೆ. ಈ ಹಳ್ಳಿಗಳಲ್ಲಿ ಗದ್ದೆಗಳಲ್ಲಿ 10ನೇ ಒಂದು ಭಾಗವನ್ನು ಬ್ರಾಹ್ಮಣರಿಗೆ ಕೊಡಬೇಕೆಂಬ ಸೂಚನೆಯನ್ನು ಶಾಸನದ ಕೊನೆಯಲ್ಲಿ ದಾಖಲು ಮಾಡಲಾಗಿದೆ. ಸ್ನೇಹಿತರೆ, ತುಂಬಾ ಸಲ ಪ್ರಶ್ನೆ ಆಗಿದೆ, ಬ್ರಾಹ್ಮಣರಿಗೆ 10ನೇ ಒಂದು ಭಾಗವನ್ನ ಕೊಡ್ತಕ್ಕಂಥದ್ದು ಯಾವ ಶಾಸನದಲ್ಲಿ ಅಂತ. ಸೊ ಇದು ಹಲ್ಮಿಡಿ ಶಾಸನದಲ್ಲಿ. ಸಂಸ್ಕೃತದಲ್ಲಿರುವ ಮೊದಲ ಸಾಲು ಸಂಸ್ಕೃತದಲ್ಲಿದೆಯೋ ಅದು ವಿಷ್ಣುವಿನ ಪ್ರಾರ್ಥನೆಯೊಂದಿಗೆ ಶುರುವಾಗುತ್ತೆ. ಅದರ ಶೈಲಿಯ ಅಲಂಕೃತ ಭರಿತವೂ ಪಂಡಿತ ಪೂರ್ಣವೂ ಆಗಿರ್ತಕ್ಕಂಥದ್ದು. ಆ ಶೈಲಿ ಏನಿದೆಯೋ ಅದು ಅಲಂಕೃತ ಭರಿತವು ಮತ್ತು ಪಂಡಿತ ಪೂರ್ಣವೂ ಆಗಿರ್ತಕ್ಕಂಥದ್ದು. ಉಳಿದ ಮಿಕ್ಕ ಸಾಲುಗಳು ಕನ್ನಡದಲ್ಲಿವೆ, ಆದರೆ ಅವು ಕೂಡ ಸಂಸ್ಕೃತದಿಂದ ತೆಗೆದುಕೊಂಡ ಸಮಾಸ ಪದಗಳಿಂದ ನಿಬಿಡವಾಗಿದೆ ಅಂತಕ್ಕಂಥದ್ದನ್ನ ಹೇಳ್ಬಹುದು ಸ್ನೇಹಿತರೆ. ಇಡೀ ಶಾಸನದಲ್ಲಿ ಸುಮಾರು 25 ಕನ್ನಡ ಪದಗಳಿರ್ತಕ್ಕಂಥದ್ದು. ಇಲ್ಲಿನ ಭಾಷೆಯು ಕನ್ನಡ ವಿಕಾಸದಲ್ಲಿ ಮೊದಲ ಹಂತವೆಂದು ತಿಳಿಯಲಾದ ಪೂರ್ವದ ಹಳಗನ್ನಡದಲ್ಲಿದೆ. ಸೊ ಹಲ್ಮಿಡಿ ಶಾಸನದ ಭಾಷೆ ಯಾವ್ದಪ್ಪ ಅಂತಂದ್ರೆ ಪೂರ್ವದ ಹಳಗನ್ನಡ. ಪ್ರಥಮ ವಿಭಕ್ತಿ ಪ್ರತ್ಯಯದ ದೀರ್ಘೀಕರಣ ಅನ್ನ ಈ ಶಾಸನದಲ್ಲಿ ಕಾಣ್ತೀವಿ. ಜೊತೆಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿ ಉಳ್ಳಿ ಎಂಬ ರೂಪದ ಬಳಕೆಗಳು ಈ ಶಾಸನದ ಅನನ್ಯ ವ್ಯಾಕರಣ ರೂಪಗಳಲ್ಲಿ ಕೆಲವು ಅಂತ ಹೇಳ್ಬೋದು. ಇಲ್ಲಿ ಬಳಸಲಾಗಿರ್ತಕ್ಕಂತಹ ಕರ್ಮಣಿ ಪ್ರಯೋಗವು ಕ್ರಿಸ್ತಶಕ 450ರಷ್ಟು ಹಿಂದೆಯೇ ಕನ್ನಡದ ಮೇಲೆ ಸಂಸ್ಕೃತದ ಪ್ರಭಾವವೂ ಆಗಿತ್ತೆನ್ನುವುದಕ್ಕೆ ಪುರಾವೆ ಆಗಿರ್ತಕ್ಕಂಥದ್ದು. ಸೊ ಹೀಗೆ ಹಲ್ಮಿಡಿ ಶಾಸನವು ಕನ್ನಡದ ಸಂದರ್ಭದಲ್ಲಿ ಬಹಳ ಮಹತ್ವದ ದಾಖಲಾಗಿರ್ತಕ್ಕಂಥದ್ದು. ನಾನು ಹಲ್ಮಿಡಿ ಶಾಸನದ ಬಗ್ಗೆ ಒಂದು ಸಣ್ಣದಾದಂತಹ ಒಂದು ಟಿಪ್ಪಣಿಯನ್ನ ಈ ಒಂದು ವಿಡಿಯೋ ಮುಖಾಂತರ ಕೊಡ್ತೀನಿ. ನಂತರದ ವಿಡಿಯೋಗಳಲ್ಲಿ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಮಾಹಿತಿಗಳನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ. ನಾನು 2026ರ NET ಕ್ವಶನ್ ಪೇಪರ್ನ ನೋಡ್ತಾ ಇದ್ದೆ. ಸೊ ಆ NET ಕ್ವಶನ್ ಪೇಪರ್ ಅಲ್ಲಿ 2 ಶಾಸನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಯನ್ನ ಇಲ್ಲಿ ನಿಮಗೆ ವಿಶ್ಲೇಷಣೆ ಮುಖಾಂತರ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಅಥವಾ ಪ್ರಶ್ನೆಗಳು ಯಾವ ತರ ನಮಗೆ ಕೇಳಬಹುದು ಅನ್ನೋದು ಈ ಮುಖಾಂತರ ನಾವು ನೋಡಬಹುದು. ಮೊನ್ನೆ ತಾನೇ ಇದ್ರದ್ದು ರಿಸಲ್ಟ್ ಬಂದಿದೆ, ಕೀ ಆನ್ಸರ್ ಕೂಡ ಬಿಟ್ಟಿದ್ದಾನೆ. ಒಂದು ಪ್ರಶ್ನೆ ಇದೆ ಶಾಸನದಲ್ಲಿ, ಸಕಕಾಲದ ನಿರ್ದೇಶನ ಕಂಡು ಬರುವ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಹೇಳಿದ್ದಾರೆ. ನೋಡಿ, ಸಕಕಾಲದ ನಿರ್ದೇಶನ ಕಂಡು ಬರುವ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕೇಳಿದರೆ ಟಮಟಕಲ್ಲು ಶಾಸನ, 1ನೇ ಪುಲಕೇಶಿಯ ಬಾದಾಮಿ ಶಾಸನ, ನಂದಿಸೇನ ಶಾಸನ, ಹಲ್ಮಿಡಿ ಶಾಸನ ಅಂತ 4 ಆನ್ಸರ್ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಅಂದ್ರೆ 1ನೇ ಪುಲಕೇಶಿಯ ಬಾದಾಮಿ ಶಾಸನ. ಸ್ನೇಹಿತರೆ ನೋಡಿ, ಇದ್ರ ಬಗ್ಗೆ ಒಂದು ಸಣ್ಣ ವಿವರಣೆ ನೋಡೋದಾದ್ರೆ ಈ ಒಂದು ಶಾಸನದ ಕಾಲ 543 ಕ್ರಿಸ್ತಶಕ 543. ರಾಜವಂಶ ಚಾಲುಕ್ಯ ರಾಜವಂಶ ಬಾದಾಮಿ ಚಾಲುಕ್ಯರ ಒಂದು ಕಾಲದಲ್ಲಿ ಈ ಶಾಸನವನ್ನ ಕಿತ್ತಿರ್ತಕ್ಕಂಥದ್ದು. ಈ ಮುಖ್ಯಾಂಶವನ್ನು ನೋಡೋದಾದ್ರೆ ಶಕ ವರ್ಷ ಉಲ್ಲೇಖ ದಾಖಲಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ದೊರೆತಿರುವ ಶಾಸನಗಳಲ್ಲಿ ಕಾಲಗಣನೆಗೆ ಶಕ ಸಂವತ್ಸರ ಅಂದ್ರೆ ಸಕ ಈರ ಅಂತ ಏನ್ ಹೇಳ್ತೀವಿ, ಇದನ್ನ ಬಳಸಿರ್ತಕ್ಕಂತಹ ಅತ್ಯಂತ ಪ್ರಾಚೀನ ಅಥವಾ ಮೊಟ್ಟ ಮೊದಲ ಶಾಸನ ಇದಾಗಿದೆ. ಸೊ ನೋಡಿದ್ರಲ್ಲ, ಈ ಸಕ ವರ್ಷ ಉಲ್ಲೇಖ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಶಾಸನ ಅಂದ್ರೆ ಅದು 1ನೇ ಪುಲಕೇಶಿಯ ಬಾದಾಮಿ ಶಾಸನ ಆಗಿದೆ. ನಂತರ ಸಕ ವರ್ಷ 465 ಎಂದು ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು. ಸೊ ಅದರಿಂದ ಈ ಶಾಸನ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಾದಾಮಿ ಕೋಟೆಯ ನಿರ್ಮಾಣ ನೋಡಿ, ಈ ಶಾಸನವು ಚಾಲುಕ್ಯ ದೊರೆ 1ನೇ ಪುಲಕೇಶಿಯು
ವಾತಾಪಿ ಅಂದ್ರೆ ಇಂದಿನ ಬಾದಾಮಿಯಲ್ಲಿ ಬೆಟ್ಟದ ದುರ್ಗವನ್ನು ನಿರ್ಮಿಸಿದ. ಬೆಟ್ಟದಲ್ಲಿ ಒಂದು ಕೋಟೆಯನ್ನು ಇವನು ಕಟ್ತಾನೆ. ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸಿದ ನೆನಪಿಗಾಗಿ ಈ ಒಂದು ಶಾಸನವನ್ನ ಕೆತ್ತಿಸಲಾಗಿದೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಚಿತ್ರ, ಇಲ್ಲೇ ಅದನ್ನ ಕೆತ್ತಿಸಿರ್ತಕ್ಕಂಥದ್ದು. ಈ ಶಾಸನವನ್ನು ಬಾದಾಮಿ ಉತ್ತರ ಬೆಟ್ಟದ ಕಡಿದಾದ ಬಂಡೆಯ ಮೇಲ್ಭಾಗದಲ್ಲಿ ಕೆತ್ತಲಾಗಿದ್ದು, 1ನೇ ಪುಲಕೇಶಿಯ ಕಾಲದಲ್ಲ ಸುಭದ್ರ ಕೋಟೆ ನಿರ್ಮಾಣ ಮತ್ತು ಸಕ ಸಂವತ್ಸರ ಕಾಲಗಣನೆಯನ್ನು ಉಲ್ಲೇಖಿಸುತ್ತದೆ ಸ್ನೇಹಿತರೆ. ಸೊ ಈ ಶಾಸನದ ಒಂದು ಸಣ್ಣ ವಿವರ ಇದಾಗಿರ್ತಕ್ಕಂಥದ್ದು. ಮತ್ ಇನ್ನು ಅಲ್ಮಿಡಿ ಶಾಸನ ಅಂತಂದ್ರೆ ಇದರ ಕಾಲ ಕ್ರಿಸ್ತಶಕ 450. ಇದು ನಮಗೆ ದೊರೆತಿರುವ ಕನ್ನಡದ ಮೊಟ್ಟ ಮೊದಲ ಲಿಖಿತ ಶಾಸನ ಆಗಿರ್ತಕ್ಕಂಥದ್ದು. ನೋಡಿ, ನಮಗೆ ದೊರೆತಿರುವ ಮೊಟ್ಟ ಮೊದಲ ಲಿಖಿತ ಶಾಸನ ಅಂದ್ರೆ ಅದು ಅಲ್ಮಿಡಿ ಶಾಸನ. ಕದಂಬ ದೊರೆ ಕಾಕುತ್ಸವರ್ಮನ ಕಾಲಕ್ಕೆ ಸೇರಿದ್ದು, ಆದರೆ ಇದರಲ್ಲಿ ಸಕವರ್ಷ ಉಲ್ಲೇಖವಾಗಿಲ್ಲ. ಸೊ ಇದು ಇಂಪಾರ್ಟೆಂಟ್, ಇದರಲ್ಲಿ ಸಕವರ್ಷ ಯಾವುದು ಕೂಡ ಉಲ್ಲೇಖವಾಗಿಲ್ಲ. ಇನ್ನು ಎರಡನೇ ಪ್ರಶ್ನೆ ಏನ್ ಕೇಳಿದರೆ ಅಂದ್ರೆ ತಮ್ಮಟಗಲ್ಲು ಶಾಸನ ಅಂತಿದೆ ನೋಡಿ. ತಮ್ಮಟಗಲ್ಲು ಶಾಸನ, ಈ ತಮ್ಮಟಗಲ್ಲು ಶಾಸನದ ಕಾಲ ಕ್ರಿಸ್ತಶಕ 500 ಆಗುತ್ತೆ. ಚಿತ್ರದುರ್ಗದ ಬಳಿ ದೊರೆತ ಶಾಸನವಾಗಿದ್ದು, ಇದು ಪ್ರಾಚೀನ ಕನ್ನಡ ಕಾವ್ಯ ಶೈಲಿಯ ಸಾಲುಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸೊ ಗುಣ ಮಧುರಾಂಕನ್ ಬಗ್ಗೆ ಚಿತ್ರಣವನ್ನು ಈ ಶಾಸನ ಹೇಳೋದನ್ನ ನಾವು ನೋಡಬಹುದು. ಇನ್ನು ನಂದಿ ಸೇನನ ಶಾಸನ, ನಂದಿ ಮುನಿಯ ಶಾಸನ ಅಂತಂದ್ರೆ ಕ್ರಿಸ್ತಕ 700ರಲ್ಲಿ ಈ ಶಾಸನದ ಕಾಲ 700 ಆಗುತ್ತೆ. ಶ್ರಾವಣ ಬೆಳಗೊಳದಲ್ಲಿರುವ ಶಾಸನವಾಗಿದ್ದು, ಸನ್ಯಾಸ ಸಲ್ಲೇಖನ ವ್ರತ ಪಡೆದಂತಹ ಜೈನ ಮುನಿಯ ವಿವರಣೆಯನ್ನು ಈ ಶಾಸನ ನೀಡುತ್ತೆ. ಸೊ ಶಾಸನವನ್ನ ಪರ್ಟಿಕ್ಯುಲರ್ ಆಗಿ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲಾ ಶಾಸನಗಳ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇನ್ನು 2026ರಲ್ಲಿ ಏನು 2026 ಜೂನ್ ನಲ್ಲಿ ಎಕ್ಸಾಮ್ ಕೇಳಿದ್ರು, ಇದು ಒಂದು ಪ್ರಶ್ನೆ ಮತ್ತು ಶಾಸನದ ಬಗ್ಗೆ ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ. ಪಟ್ಟಿ 1 ಪಟ್ಟಿ 2ರ ಜೊತೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಅಲ್ಮಿಡಿ ಶಾಸನ ಇದೆ, ಬಾದಾಮಿ ಶಾಸನ ಇದೆ, ತಮ್ಮಟಗಲ್ಲು ಶಾಸನ ಇದೆ, ಜೀನವಲ್ಲಭನ ಶಾಸನ, 4 ಶಾಸನಗಳು ಕೇಳಿದರೆ ಮತ್ತು ಇಲ್ಲಿ ಅದರ ಒಂದು ವಾಕ್ಯಗಳನ್ನ ನೀಡಿದ್ದಾರೆ. ಅಲ್ಮಿಡಿ ಶಾಸನದಲ್ಲಿರ್ತಕ್ಕಂತಹ ಆರಂಭದ ಮಂಗಲ ಶ್ಲೋಕವನ್ನ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತೀನಿ ಕೇಳಿ. ಅಲ್ಮಿಡಿ ಶಾಸನ ಕ್ರಿಸ್ತಕ 450ರ ಸುಮಾರಿಗೆ ಅಲ್ಮಿಡಿ ಶಾಸನವು ನಮಗೆ ದೊರೆತಿರುವಂತಹ ಕನ್ನಡದ ಮೊಟ್ಟ ಮೊದಲ ಲಿಖಿತ ಶಾಸನ. ಇದು ವೈಷ್ಣವ ಮಂಗಳ ಶ್ಲೋಕದೊಂದಿಗೆ ಆರಂಭವಾಗುತ್ತದೆ. ವಿಷ್ಣುವನ್ನು ಚಕ್ರಪಾಣಿ ಅಚ್ಯುತ್ಯ ಎಂದು ಸ್ತುತಿಸುವ ಈ ಸಂಸ್ಕೃತ ಶ್ಲೋಕವು ಶಾಸನದ ಆರಂಭದಲ್ಲಿದ್ದು, ದುಷ್ಟರ ಸಂಹಾರಕ ಮತ್ತು ಶಿಷ್ಟ ರಕ್ಷಕ ಎಂದು ವಿಷ್ಣುವನ್ನು ವರ್ಣಿಸಲಾಗಿದೆ. ಸೊ ಅಲ್ಮಿಡಿ ಶಾಸನದ ಮೊದಲ ಶ್ಲೋಕವನ್ನು ಕೊಟ್ಟಿರ್ತಕ್ಕಂಥದ್ದು ಹೊಂದಿಸಿ ಬರೆಯರಿಗೆ. ಸೊ ಈ ತರ ಪ್ರಶ್ನೆಗಳು ಕೂಡ ಬರಬಹುದು ಅನ್ನೋದಕ್ಕೋಸ್ಕರ ಈ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ಹಾಕಿದ್ದೀನಿ. ಇನ್ನು ಬಾದಾಮಿ ಶಾಸನವನ್ನು ನೋಡೋದಾದ್ರೆ, ಬಾದಾಮಿ ಕಪ್ಪೇರ ಭಟ್ಟನ ಬಾದಾಮಿ ಶಾಸನದ ಸಾಲುಗಳನ್ನ ಕೊಟ್ಟಿರತಕ್ಕಂಥದ್ದು. ತಮ್ಮಟಗಲ್ಲು ಶಾಸನದಲ್ಲಿ ಆ ಒಂದು ವಿವರಣೆಯನ್ನ ಅಂದ್ರೆ ಗುಣಮಧುರಾಂಕನ ಒಂದು ವಿವರಣೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಜೀನವಲ್ಲಭನ ಶಾಸನ, ಇದು ಜೀನವಲ್ಲಭನ ಶಾಸನದ ಆರಂಭಿಕ ಸಾಲುಗಳಾಗಿವೆ. ಸೊ ಪ್ರಶ್ನೆಗಳು ಯಾವ ತರ ಬರ್ತವೆ ಅಂತಕ್ಕಂಥದ್ದನ್ನ ನೋಡುವ ಸಲುವಾಗಿ ಈ ಒಂದು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.